ನಾನು ಮುಂದುವರಿಸ್ತೀನಿ. ಕಶ್ಯಪ್ರೆ, ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ, ಅಂದರೆ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಗ್ರಹಣ ಕಾಲದಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಮಾತನಾಡ್ತಾ ಇದ್ವಿ. ಆದರೆ ಈ ಯುತಿಗಳ ಜೊತೆಗೆ ಗ್ರಹಣ, ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ನಾವು? ನಕ್ಷತ್ರ ಗ್ರಹ ತಾರಾಣಾಂ ಅಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮಾನ್ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ನಮ್ಮ ಮಿತ್ರರು, ಪ್ರಾಜ್ಞರೂ ಹೌದು, ಶ್ರೀಕಂಠಶಾಸ್ತ್ರಿಗಳು. ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಅರ್ಥ ಮಾಡಿಕೊಳ್ಳುವಂಥ ಮನಸ್ಸುಗಳಿಗೆ ಸರಿಯಾಗಿ ಅದು ತಿಳ್ಕೊಳ್ಳುವಂಥ ವಿಷಯ. ದೇವರು ಅಂತಕ್ಕಂಥದ್ದು, ಗ್ರಹಚಾರ ಅಂತಕ್ಕಂಥದ್ದು, ಮತ್ತು ದೇವರ ಪೂಜೆ ಅಂತಕ್ಕಂಥದ್ದು, ಮತ್ತು ನನ್ನ ಇರುವು ಅಂತಕ್ಕಂಥದ್ದು, ಇದೆಲ್ಲವೂ ಮುಖ್ಯವಾಗಿ ಅಸ್ತಿತ್ವದಲ್ಲಿರೋದು ಭಾವನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಭಾವನೆ ಇಲ್ಲದ ಆಚರಣೆ ಪ್ರೀತಿ ಇಲ್ಲದ ಅನ್ನದಂತೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಭಯಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ, ಇದು ಭಾವನೆಯಿಂದ ಬಂದಿರತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು. ಗೋಚಾರದಲ್ಲಿ ನೀವು ಕೇಳಿದಂತೆ ಇದು ನಮಗೆ ಭಾರತಕ್ಕೆ ಅಲ್ಪಕಾಲದಲ್ಲಿ ಕಾಣುವ, ಒಂದು 6-8 ನಿಮಿಷಕ್ಕೂ ಕಡಿಮೆ ಕಾಣುವ ಗ್ರಹಣ ಆದರೂ ಕೂಡ ಇದು ಇನ್ನೂ ಈ ಥರದ, ಯಾಕೆ ಅಂತಂದರೆ ಗ್ರಸ್ತಾಸ್ತ, ಸೂರ್ಯನು ಅಸ್ತವಾಗ್ತಕ್ಕಂತಹ ಮತ್ತು ಚಂದ್ರನು ಉದಯವಾಗ್ತಕ್ಕಂತಹ ಸಮಯದಲ್ಲಿ 1 ನಿಮಿಷ ಬಂದರೂ ಕೂಡ ಅದು ಗ್ರಹಣವೇ, ಅದಕ್ಕೆ ಆಚರಣೆ ಅಂತ ಹೇಳಿದ್ದಾರೆ. ಆದರೆ ಈ ಥರದ ಒಂದು ಸಮಯ ನಾವಿನ್ನೂ 100 ವರ್ಷಗಳು ಕಾಯಬೇಕಾಗಬಹುದು, ಈ ರೀತಿಯ ಗ್ರಸ್ತಾಸ್ತವಾಗಿ ಬರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಮಹತ್ವ, ಜ್ಯೋತಿಷ್ಯದಲ್ಲಿ ಇದಕ್ಕೆ ಮತ್ತು ಸಾಧನ ವಿಷಯದಲ್ಲಿ ಇದಕ್ಕೆಲ್ಲ ಬಹಳ ಮಹತ್ವ ಇದೆ. ಇನ್ನು ಕೇತುಗ್ರಸ್ತನಾಗಿರ್ತಕ್ಕಂಥವನು ಮತ್ತು ಸಿಂಹರಾಶಿ ರಾಜರಾಶಿಯಲ್ಲಿ ಆಗಿರ್ತಕ್ಕಂಥದ್ದು, ಯಾವುದೇ ಗ್ರಹಣವು, ಇದೇ ಗ್ರಹಣ ಅಂತಲ್ಲ, ಯಾವುದೇ ಗ್ರಹಣವು ಪರಸ್ಪರ ಸಪ್ತಮ ವಿಷಯದಲ್ಲಿ ದೋಷಪೂರಿತವಾಗಿರ್ತದೆ. ಯಾಕಂದರೆ ರಾಹು 7ನೇ ಮನೆಯಲ್ಲಿ ಇರ್ತಾನೆ, ಅಲ್ಲಿ ರವಿ ಇದ್ದೇ ಇರ್ತಾನೆ. ಹಾಗಾಗಿ ಈ ರಾಶಿಗೆ ಕಡಿಮೆ ದೋಷ, ಆ ರಾಶಿಗೆ ಜಾಸ್ತಿ ದೋಷ ಅಂತಂತ ಅದೊಂದು ವಾಡಿಕೆಯಿಂದ ಬಂದಿರತಕ್ಕಂಥದ್ದು. ದೋಷವೇ. ಈ ಒಂದು ಸಂದರ್ಭದಲ್ಲಿ 15 ದಿನದಲ್ಲಿ ಈ ವರ್ಷದ ವಿಶ್ವಾವಸು ನಾಮ ಸಂವತ್ಸರದ ಈ ವರ್ಷದಲ್ಲಿ ಇದು 5ನೇ ಗ್ರಹಣ. ನಮಗೆ ಗೋಚರ ಆಗ್ತಿರ್ತಕ್ಕಂಥದ್ದು ಕೊನೆಯದು ಇವತ್ತು. ಗ್ರಹಣ ಕಾಲದಲ್ಲಿದ್ದೇವೆ. ಗ್ರಹಣ ಕಾಲದಲ್ಲಿ ಶಾಸ್ತ್ರಾರ್ಥ ವಿಚಾರವನ್ನು ಮಾಡಬೇಕಂತೆ, ಶಾಸ್ತ್ರದ ಪ್ರಕಾರನೇ ನಡ್ಕೊಳ್ತಾ ಇದ್ದೀವಿ, ಸುವರ್ಣವಾಹಿನಿಯ ಒಂದು ಅನುಕೂಲದಿಂದ. ಹಾಗಾಗಿ ಯಾಕಂದರೆ ಭಾಳ ಬುದ್ಧಿವಂತರು ಇರ್ತಾರೆ ಇವರು. ಗ್ರಹಣ ಕಾಲದಲ್ಲಿ ಇವರು ಇಲ್ಲಿ TV ಚಾನಲಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇರ್ತಾರೆ ಅಂತಂತೆಲ್ಲ ಮಾತಾಡೋರು ಭಾಳ ಜಾಣರು ಇರ್ತಾರೆ. ಅವ್ರಿಗೊಂದು ಉತ್ತರ ಕೊಟ್ಟಿದ್ದಷ್ಟೇ. ಸೊ ಈ ಗ್ರಹಣವು ಸಪ್ತಮ ಭಾವದಲ್ಲಿ ನಡೀತಾ ಇರತಕ್ಕಂತಹ ಸಮಯ ಇದು ಏನಂದರೆ, 15 ದಿನದ ಹಿಂದೆ ಅದೇ ಕುಂಭರಾಶಿಯಲ್ಲಿ ಸೂರ್ಯನ ಗ್ರಹಣ, ಈಗ 15 ದಿನದಲ್ಲಿ ಇದು ಗೋಚರವಾಗ್ತಾ ಇರತಕ್ಕಂಥ ಚಂದ್ರಗ್ರಹಣ. 15 ದಿನದ ಹಿಂದೆ ಯುದ್ಧಕ್ಕೆ ಪ್ರಿಪರೇಷನ್ ಆಗಿತ್ತು. 15 ದಿನ ಪ್ರಿಪೇರ್ಡ್ ಆದರೂ, ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. 15 ದಿನಕ್ಕೆ ಬಾಂಬ್ ದಾಳಿ ಮಾಡಿದರು. ಇಡೀ ಅರ್ಧ ಪ್ರಪಂಚ ಇವತ್ತು ಅಸ್ತವ್ಯಸ್ತ ಆಗೋಗಿದೆ. ಎಲ್ಲ ಗ್ರಹಣದಲ್ಲೂ ಆಗಬೇಕಲ್ಲ ಹೀಗೆ ಅಂತ ಇನ್ನೊಂದು ಪ್ರಶ್ನೆ ಬರ್ತದೆ. ಅನೇಕವಾಗಿರ್ತಕ್ಕಂತಹ ದುರ್ಘಟನೆಗಳು ಗ್ರಹಣ ಕಾಲದಲ್ಲಿ, ಅಮಾವಾಸ್ಯೆ, ಪೌರ್ಣಿಮೆ, ಚತುರ್ದಶಿ, ಪೌರ್ಣಿಮೆ, ಚತುರ್ದಶಿ ಮತ್ತು ಅಮಾವಾಸ್ಯೆಗಳು ಸೇರ್ತಕ್ಕಂತಹ ಅನೇಕವಾಗಿರ್ತಕ್ಕಂತಹ ದುರ್ಘಟನೆಗಳು ಜಗತ್ತಲ್ಲಿ ಆಗಲೇ ನಡೀತದೆ. ಅಂದರೆ ದೊಡ್ಡದಾದ ರೀತಿಯಲ್ಲಿ. ಅಷ್ಟು ಬೆಳಕಿಗೆ ಬರೋದಿಲ್ಲ, ಅಷ್ಟೇ ವ್ಯತ್ಯಾಸ ಇರೋದು. ಬೆಳಕಿಗೆ ಬರ್ತಕ್ಕಂತಹ ಒಂದು ಈ ಯುದ್ಧ ಮಾರಣಗಳಂತಹ ಈ ದೊಡ್ಡ ಅಪಾಯದಲ್ಲಿ ಇರ್ತಕ್ಕಂಥದ್ದು ಇವಾಗ ಆಗಿದೆ ಅನ್ನೋದು ಕೂಡ ಗ್ರಹಣಗಳ ಮಧ್ಯದಲ್ಲೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಹಾಭಾರತದಲ್ಲಿ ಈ ಗ್ರಹಣಗಳ ಉಲ್ಲೇಖ ಇದೆ, ರಾಮಾಯಣದಲ್ಲಿ ಉಲ್ಲೇಖ ಇದೆ, ವಿಷ್ಣು ಪುರಾಣದಲ್ಲಿ ಉಲ್ಲೇಖಗಳಿದೆ. ಈ ರೀತಿಯ ಗ್ರಹಣಗಳು ಮನುಷ್ಯನ ಮತಿಯನ್ನು ವಿಶೇಷವಾಗಿ
ಆಳ್ತಕ್ಕಂತಹ ಜನರು ಏನಿದ್ದಾರೆ, ಕ್ಷಾತ್ರಭಾವದವರು, ರಾಜಭಾವದವರು, ನಮ್ಮ ಮೊನ್ನೆನೂ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಇದು ಸಾಮಾನ್ಯ ಜನಕ್ಕೆ ಯಾಕೆ ಎಫೆಕ್ಟ್ ಆಗುತ್ತೆ ಅಂದರೆ ರಾಜರಿಗೆ ತಲೆ ಕೆಡ್ತದೆ, ಹಾಗಾಗಿ ನಮಗೆ ಎಫೆಕ್ಟ್ ಆಗ್ತದೆ ಅಂತ. ಬೆಟ್ಟದ ಮೇಲೆ ನೀರು ಬಂದರೆ ಕೆಳಗಡೆ ಕೊಳ್ಳಕ್ಕೆ ತನಗೆ ತಾನೇ ತುಂಬುತ್ತೆ, ಅದು ಕೇಳಲಿ ಬಿಡಲಿ. ಹಾಗೆ ನಮ್ಮಂಥವ್ರ ಬದುಕು ರಾಜರು, ಆಳ್ತಕ್ಕಂಥವರು, ಧನಾಢ್ಯರು ಇವರ ಮೇಲೆ ಡಿಪೆಂಡೆಂಟ್ ಆಗಿದೆ. ನಾವು ಸುಮ್ಮನೆ ನಾವೇ ಅಂತ ಅಂದ್ಕೊಂಡು ತಿರುಗ್ತೀವಿ, ಬಟ್ ವಿ ಆರ್ ಆಲ್ ಟೋಟಲಿ 100% ಡಿಪೆಂಡೆಂಟ್ ಆನ್ ದ ರೂಲಿಂಗ್ ಪವರ್ಸ್ ಆಫ್ ದ ವರ್ಲ್ಡ್. ಯಾವಾಗಲೂ ಅಷ್ಟೇ, ಆಯಿತಾ? ರಾವಣಾದಿಗಳ ಕಾಲದಿಂದಲೂ ಹೀಗೆ. ಹಾಗಾಗಿ ನಮಗೆ ಇದು ಸಮಸ್ಯೆ ತಂದು ಒಡ್ಡಿದೆ ಆಲ್ರೆಡಿ. ಹಾಗಾಗಿ ಈ ಗ್ರಹಯುತಿಗಳು, ನೀಚ ಅವರೋಹಿ ಆಗಿರ್ತಕ್ಕಂತಹ ಬುಧನು, ಅಲ್ಲಿ ಬಲ ಇಲ್ಲ, ಶುಕ್ರನು ಶನಿಯನ್ನು ಹೋಗಿ ಸೇರಿಕೊಂಡಿರೋದು, ಇವರಿಗೆಲ್ಲ ತಲೆ ಕೆಡಿಸ್ತಿರೋನು ಶುಕ್ರ. ಆಮೇಲೆ ಹೇಳ್ತೀನಿ ಅದರ ಬಗ್ಗೆ. ಈ ಕೊಮೆನಿ ಅಂಡ್ ಕಂಪನಿ, ಈ ಟ್ರಂಪ್ ಅಂಡ್ ಕಂಪನಿ, ಇವ್ರಿಗೆಲ್ಲ ತಲೆ ಕೆಡಿಸ್ತಿರೋನೇ ಅವನು, ಆಯ್ತಾ? ಇದು ಒಂದು. ಮತ್ತು ಅಲ್ಲಿ ರವಿ ಬಲಿಷ್ಠ. ಅಲ್ಲಿ ಸಾಲದಕ್ಕೆ ಕುಜ ಹೋಗಿ ಸೇರ್ಕೊಂಡಿದ್ದಾನೆ. ನಾ ಮೊನ್ನೆ ಹೇಳಿದೆ, ಕುಜ ಎಲ್ಲಿವರೆಗೂ ಎಂಟರ್ ಆಗಲ್ಲ ಅಲ್ಲಿವರೆಗೂ ಏಟು ಬೀಳಲ್ಲ. ಅದು ಎಂಥ ಗ್ರಹಣನೇ ಇರಲಿ. ಸ್ಪಷ್ಟವಾಗಿ ಏನೋ ಸಾರಾವಳಿಕಾರರು ಹೇಳಿದ್ದಾರೆ, ಪರಾಶರದಲ್ಲಿ ಹೇಳಿದ್ದಾರೆ, ಕುಜನು ಎಂಟರ್ ಆದ ಅಂತಂದರೆ ಅದು 100% ವಧೆಯೇ. ಹಾಗಾಗಿ 4 ದಿನ ಆಯಿತು ಕುಜನು ಕುಂಭರಾಶಿಗೆ ಪ್ರವೇಶ ಆಗಿ. ಅಂಥ ಸಮಯದಲ್ಲೇ ಇಂಥ ಒಂದು ದೊಡ್ಡ ಯುದ್ಧವು ಕಿಚ್ಚಿನಂತೆ ಹಬ್ಬಿರ್ತಕ್ಕಂಥದ್ದು. ಗ್ರಹಣದ ಅನುಭೂತಿ ಅಥವಾ ಅನುಭವ ಏನು ಅಂತಂತ ಶಾಸ್ತ್ರವನ್ನು ನಂಬುವವರು, ನಂಬದೇ ಇರತಕ್ಕಂಥವರು, ಲೇವಡಿ ಮಾಡ್ತಕ್ಕಂಥವರು ಎಲ್ಲರೂ ಕೂಡ ಇದನ್ನು ನೋಡಿ ಅಷ್ಟೇ ನಾನು ಹೇಳೋದು. ವಾಪಸ್ ಬರ್ತೀನಿ. ಈಗ ನನಗೆ ಕುತೂಹಲ ಏನಂದರೆ, ಮಹಾಭಾರತ ಕಾಲದ ಗ್ರಹಣ ಸಂದರ್ಭದಲ್ಲಿ ಗ್ರಹಗಳ ಗತಿ ಹೇಗಿತ್ತು, ಸ್ಥಾನಗಳು ಹೇಗಿದ್ದವು ಅನ್ನೋದ್ರ ಬಗ್ಗೆ ನನಗೆ ಕುತೂಹಲ ಇದೆ. ಬರ್ತೀನಿ, ಅದೇ ಪ್ರಶ್ನೆ ಒಂದು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.